ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲ್ ಇದೆ, ಹಾಗಾಗಿ ಬೇಗನೆ ಎದ್ದಿದ್ದೀನಿ. ಬೇಗ ಎದ್ದು ಅಂದರೆ ನಾರ್ಮಲಾಗಿ ಅವನಿಗೆ 9:50 ಆ ಥರ ಇತ್ತು. ಇವಾಗ 8:30ಗೆ ಹೋಗಬೇಕು. ಸ್ವಲ್ಪ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ನನಗೆ ಬೇಗ ಎದ್ದು ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಇವತ್ತು ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಎದ್ದು ಬಂದಿದ್ದೀನಿ. ಜಸ್ಟ್ ಟೈಮ್ ಇವಾಗ 6:15 ಆಗಿದೆ. ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು. ಅವನಿಗೆ ಸ್ನ್ಯಾಕ್ಸು, ಲಂಚ್ ಎಲ್ಲ ರೆಡಿ ಮಾಡಬೇಕು. ಮುಂಚೆ ಆಗಿದ್ರೆ ಬರೀ ಸ್ನ್ಯಾಕ್ಸ್ ಕಳಿಸ್ಬಿಡ್ಬೋದಾಗಿತ್ತು. ಹಾಗಾಗಿ ಬೇಗನೆ ಎದ್ದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನನ್ನ ಮಗಂದು ಫಸ್ಟ್ ಡೇ ಸ್ಕೂಲು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ನೋಡಿ, ಬಾಯ್. ಟಿಫನಿಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ಫೇವ್ರೇಟು. ಹಾಗಾಗಿ ಪುಳಿಯೋಗರೆ ಮಾಡೋಣ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕು ಇವಾಗ. ಓಕೆ, ಸಿಗ್ತೀನಿ, ಬಾಯ್. ನೆಕ್ಸ್ಟು ಇವಾಗ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕಸ ಗುಡಿಸ್ತಾ ಇದ್ದೆ. ಅಷ್ಟರಲ್ಲಿ ಮೋಕ್ಷಿನೂ ಮುದ್ದೂ ಎದ್ದು ಬಂದರು. ಹಾಗೇನೋ ಒಂದು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ಟು ಕೂರಿಸಿದ್ದೀನಿ. ಅದಕ್ಕೆ ನೀವು ಸುಮ್ಮನೆ ಕೂತಿದ್ದೀರಲ್ಲ, ನಿಮ್ಮದೊಂದು ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ಅವರು ನೋಡ್ತಾ ಇಲ್ಲ. ನೋಡಿ, ಇಲ್ಲಿ ಅಪ್ಪ ಮಗ ಎದ್ದು ಬಂದು ಕೂತಿದ್ದಾರೆ. ನನ್ನ ಮಗನಿಗೆ ಇನ್ನೂ ನಿದ್ದೆ ತೂಗ್ತಾ ಇದೆ. ಅವನಿಗೇನೆಂದರೆ ಸ್ಕೂಲ್ ಇದ್ದರೆ ನಿದ್ದೆ ಬರುತ್ತೆ, ರಜೆ ಇದ್ದರೆ ಸಂಡೇ ಆದರೆ ಬೇಗನೆ ಎದ್ಬಿಟ್ಟು ಟಿ ವಿ ನೋಡ್ತೀನಿ, ಫೋನ್ ನೋಡ್ತೀನಿ, ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಇನ್ನೂ ನಿದ್ದೆ ತೂಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಕಸ ಎಲ್ಲ ಗುಡಿಸಾದ್ಮೇಲೆ ನಾನು ನೆಲ ಒರೆಸ್ಕೊತಾ ಇದ್ದೀನಿ. ಅವರಿಬ್ಬರು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ಪೂಜೆ ಮಾಡ್ತಾಯಿದ್ದಾನೆ. ನೋಡಿ, ನಮ್ಮ ಮನೇಲಿ ಯಾವಾಗಲೂ ವಾರ ಬುಧವಾರನೂ ಅವನಿಗೆ ಗಣೇಶನಿಗೆ ಗರ್ಕೆ ಇಡಿಸಿ ಪೂಜೆ ಮಾಡಿಸ್ತೀವಿ. ಯಾವಾಗಲೂ ಅಷ್ಟೇ ಬುಧವಾರ. ಅವತ್ತು ಫಸ್ಟ್ ಡೇ ಸ್ಕೂಲು ಬುಧವಾರ ಆಗಿದ್ದರಿಂದ ಗರ್ಕೆಗೆ ಎತ್ಕೊಬಂದು ಗಣೇಶನಿಗೆ ಗರ್ಕೆ ಇಡಿಸಿ ಹಾಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಮೋಕ್ಷಿ. ಹಾಗೆ ಮಂತ್ರನೂ ಹೇಳಿಸ್ತಾ ಇದ್ದಾರೆ. ಇದರಲ್ಲೆಲ್ಲ ಫಾಸ್ಟ್ ಅವರು ಪೂಜೆ ಮಾಡಿಸೋದ್ರಲ್ಲೆಲ್ಲ. ನಿನ್ನೆ ಮಂಗಳವಾರ ಪೂಜೆ ಮಾಡಿದ್ದೆ, ವಾರ ಆಗಿದ್ದರಿಂದ ಇವತ್ತು ಬುಧವಾರ ಹಾಗೆ ಸಿಂಪಲ್ಲಾಗಿ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾರೆ. ನೋಡಿ, ನನ್ನ ಮಗ ಅಡ್ಡು ಬೀಳ್ತಿದ್ದಾನೆ. ಅವರಿಬ್ಬರನ್ನು ದೇವಸ್ಥಾನಕ್ಕೆ ಕಳಿಸ್ದೆ. ಯಾಕೆ ಗೊಂಬೆ ಇಷ್ಟು ಬೇಗ ಎದ್ದಿರೋದು ನೀನು? ಗೊಂಬೆ ಥ್ಯಾಂಕ್ ಯು. ನೋ ಬಂಗಾರಿ. ಅದು ಮುಟ್ಬಾರ್ದು. ಈಗ ಕೊಡಿ.
ಗೊಂಬೆ ಪುಳಿಯೋಗರೆ ಗೊಜ್ಜಿ ರೆಡಿ. ಹಾಯ್ ಹೇಳು ಬಂಗಾರ, ಹಾಯ್ ಮಾಡಪ್ಪ, ಹಾಯ್ ಮಾಡ್ರಿ, ಹಾಯ್ ಮಾಡಲ್ವಾ? ಯಾಕೆ ಯಾಕೆ ಮಾಡಲ್ಲ? ಲಂಚ್ ಬಾಕ್ಸ್ ರೆಡಿ. ಅತ್ತಿ ಅತ್ತಿ ಹಿಂದೆ ಬೇಗ ಪಟ್ಟಂತ. ಈ ಕಡೆ ಹೋಗು ಮಗ್ನೆ, ಆ ಕಡೆ ಹೋಗು. ಟೈಮ್ ಆಯ್ತು ನಡಿ. ಬ್ಯಾಗ್ ನೋಡಿ ಇನ್ನೂ ನೆನ್ಪಿಟ್ಕೊಂಡಿತ್ತಲ್ಲ. ಹಬ್ಬ ಈ ಗೊಂಬೆನ ಇಟ್ಕೊಂಡು ಅದರಲ್ಲಿ ಇಷ್ಟು ಬೇಗ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ನನಗಂತೂ. ಅದರಲ್ಲೂ ಗೊಂಬೆ ಮಲ್ಕೊಂಡಿದ್ರೆ ಏನಿಲ್ಲ, ಬೇಗ ಮಾಡಿಬಿಡ್ಬೋದು. ಅವಳು ಬಂದು ಸಂದ್ಲು ಎತ್ಕೊ ಅಂತ ಇರ್ತಾಳೆ. ಬೆಳಗ್ಗೆ ಟೈಮು ಎದ್ದ ತಕ್ಷಣ ಮಕ್ಳಿಗೂ ಒಂದು ಇರುತ್ತಲ್ವ, ಅಮ್ಮ ಎತ್ಕೋಬೇಕು ಅಂತ. ಹಾಗೆ ಎತ್ಕೊ ಅಂತ ಹೇಳ್ಬಿಟ್ಟು ಬಂದು ಹಠ ಮಾಡುತ್ತೆ. ಹಾಗೆಯೇ ನಾನು ಇನ್ನು ಮೋಕ್ಷಿಗೆ ಹೇಳಿದೆ ವೀಡಿಯೋ ಮಾಡ್ಕೊಬನ್ನಿ ಅಂತ. ಅವರು ನನ್ನ ಕೈಲಾಗಲ್ಲ, ಬೇಕಾದರೆ ಬಾ ಅಂದರು. ಹಾಗೆಯೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾರಲ್ಲೇ ಕರ್ಕೊಂಡೋಗ್ಬಿಟ್ರೆ ಆಯಿತು ಅಂತೆ. ನನ್ನ ಫ್ರೆಂಡ್ ಮಕ್ಕಳು ಇದ್ದಲ್ಲ, ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಹಾಗಾಗಿ ಇಬ್ಬರೂ ಬಿಡೋಣ ಅಂತ ಹೇಳ್ಬಿಟ್ಟು ಕಾರಲ್ಲೇ ಬಂದ್ವಿ. ಹಂಗೆ ನನಗೂ ವೀಡಿಯೋ ಮಾಡ್ಕೊಳ್ಳೋಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜೊತೆಗೆ ಬಂದೆ. ಇವಾಗ ನೋಡಿ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಿಬ್ರು. ಹೇಗೆ ಸ್ಕೂಲಲ್ಲಿ ವೆಲ್ಕಮಿಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಮಕ್ಳಿಗಂತೂ ಫುಲ್ ಖುಷಿಯಾಗೋಯ್ತು. ಅದು ಬಲೂನ್ ಎಲ್ಲ ನೋಡಿ ಫುಲ್ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಖುಷಿಯಿಂದ. ಚೆನ್ನಾಗಿ ಮಾಡಿದರು ವೆಲ್ಕಮ್ ಮಕ್ಕಳಿಗೆ. ಹಾಗೆ ನನ್ನ ಮಗನಿಗೆ ಇದು ಫಸ್ಟ್ ಸ್ಟ್ಯಾಂಡರ್ಡು, ಬೇರೆ ಸ್ಕೂಲ್ ಆಗಿರೋದ್ರಿಂದ ಫಸ್ಟ್ ಡೇ ಹೊಸ ಸ್ಕೂಲು ಹೆಂಗಿರುತ್ತೋ ಏನೋ ಅಂತ ನನಗೆ ಫುಲ್ ಟೆನ್ಷನ್ ಆಗಿತ್ತು. ಬಂದಮೇಲೆ ಹೇಳ್ತಾನೆ ನೋಡಿ ಅವನೇನು ಹೇಗಿತ್ತು ಅಂತ ಹೇಳ್ಬಿಟ್ಟು. ಟ್ರಿಬಲ್ ರೈಡಿಂಗು ಆಮೇಲೆ ನೆಕ್ಸ್ಟ್ ಏನು ಕೊಟ್ಟರು? ಹಾಂ, ಚೆನ್ನಾಗಿತ್ತ ಸ್ಕೂಲು? ಸೂಪರಾ?